ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ವೆಯ್ಟ್ ಲಾಸ್ ಜರ್ನಿ. ಬೆಳಿಗ್ಗೆ ಎದ್ದು ನಿತ್ಯ ಕರ್ಮಗಳನ್ನೆಲ್ಲ ಮುಗಿಸಿ ಧ್ಯಾನ, ವಿಜುವಲೈಸೇಷನ್ ಆ್ಯಂಡ್ ಗ್ರ್ಯಾಟಿಫಿಕೇಷನ್ನ ಇಲ್ಲಿ ನಾನು ಮಾಡ್ತಾಯಿದ್ದೀನಿ. ಡೆಫಿನೆಟ್ಲಿ ನಾನು ಇದನ್ನು ಹೇಳಲೇಬೇಕು. ನಾನು ನನ್ನ ಲೈಫಲ್ಲಿ ಈ ಧ್ಯಾನ, ಗ್ರ್ಯಾಟಿಫಿಕೇಷನ್ ಆ್ಯಂಡ್ ವಿಜುವಲೈಸೇಷನ್ನ ಅಡಾಪ್ಟ್ ಮಾಡಿಕೊಂಡು ಆದಮೇಲೆ ತುಂಬ ಧನಾತ್ಮಕವಾದ ಬದಲಾವಣೆನ ನನ್ನ ಜೀವನದಲ್ಲಿ ನಾನು ನೋಡಿದ್ದೀನಿ. ದಿನದಲ್ಲಿ ಎಕ್ಸಸೈಸ್ ಮತ್ತು ಫುಡ್ ಪ್ರಿಪ್ರೇಷನ್ ಅಂತ 2 ಅವರ್ಸನ್ನು ನೀವು ಕೊಟ್ಟರೆ ಉಳಿದಿರುವಂಥ 22 ಅವರ್ಸು ತುಂಬ ಎಫೆಕ್ಟಿವ್ ಆಗಿ ಕಳಿಬೋದು ಅಂತ ಹೇಳಿ ನನ್ನ ಭಾವನೆ. ಧ್ಯಾನದ ನಂತರ ನನ್ನ ವೆಯ್ಟ್ನ ಒಂದು ಸರಿ ಚೆಕ್ ಮಾಡ್ಕೋತಾ ಇದ್ದೀನಿ. ನೆನ್ನೆ ಅಷ್ಟೇ ಇದೆ. ಸೊ ಹಾಗೆ ಒಂದು ಗ್ಲಾಸ್ ವಾರ್ಮ್ ವಾಟರ್ನ ಕುಡಿದು ಆಲ್ ಸೆಟ್ ಫಾರ್ ದ ಎಕ್ಸಸೈಸ್. ಆ್ಯಸ್ ಪಾರ್ಟ್ ಆಫ್ ಎಕ್ಸಸೈಸ್ ಇಲ್ಲಿ ನಾನು ಸೂರ್ಯ ನಮಸ್ಕಾರನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ದೆನ್ ಫಾಲೋಡ್ ಅಪ್ ವಿತ್ ಸ್ಟ್ರೆಂತ್ ಟ್ರೈನಿಂಗ್. ಈ ಎಕ್ಸಸೈಸ್ ಅನ್ನೋದು ಈಗ ನನ್ನ ಜೀವನದ ಅವಿಭಾಜ್ಯ ಅಂಗವಾಗಿಬಿಟ್ಟಿದೆ. ನಮ್ಮ ಈ ಬ್ಯುಸಿ ಲೈಫ್ನ ಸ್ಟ್ರೆಸ್ ಮ್ಯಾನೇಜ್ಮೆಂಟಿಗೆ ತುಂಬಾ ಹೆಲ್ಪ್ ಆಗ್ತಾ ಇದೆ. ಸ್ಟ್ರೆಂತ್ ಟ್ರೈನಿಂಗ್ನ ಮುಗಿಸಿದ ತಕ್ಷಣ ಆ್ಯಸ್ ಪಾರ್ಟ್ ಆಫ್ ಕಾರ್ಡಿಯೋ ಎಕ್ಸಸೈಸ್ ಲೈಕ್ ನಾನು 2.5 ಕಿಲೋಮೀಟರಷ್ಟು ಜಾಗಿಂಗ್ ಪ್ಲಸ್ ವಾಕಿಂಗ್ನ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು ಇಷ್ಟು ವೆಜಿಟೇಬಲ್ಸ್ನ ಯೂಸ್ ಮಾಡಿಕೊಂಡು ಹೈ ಫೈಬರ್ ಮಿಕ್ಸ್ಡ್ ವೆಜಿಟೇಬಲ್ ಸಬ್ಜಿನ ಮಾಡ್ತಾಯಿದ್ದೀನಿ. ನಮ್ಮ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಆಲ್ಮೋಸ್ಟ್ 70% ವೆಜಿಟೇಬಲ್ಸ್ ಇರಬೇಕು ಅಂತ ಇರೋದ್ರಿಂದ ಲೈಕ್ ಐ ಆಮ್ ಆಪ್ಟಿಂಗ್ ಇಟ್. ದಿಸ್ ಇಸ್ ಮೈ ಮೀಲ್. ಇಲ್ಲಿಗೆ ನನ್ನ ಪುಟ್ಟ ವಿಡಿಯೋ ಮುಗಿತಾ ಇದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.